ಬನ್ನಿ ವಿದ್ಯಾರ್ಥಿಗಳೇ, ಜಾತಿ ಮತ ಧರ್ಮಗಳ ಸೋಂಕಿಲ್ಲದ, ಹಮ್ಮು ಬಿಮ್ಮುಗಳ ಢೊಂಕಿಲ್ಲದ, ಶ್ರೇಷ್ಠತೆ ಮತ್ತು ಕನಿಷ್ಠತೆಗಳ ವ್ಯಸನವಿಲ್ಲದ ನಮ್ಮೆಲ್ಲರ ಪೂರ್ವಜರ ಕಾಲಕ್ಕೆ ಹೋಗೋಣ. ಆ ಕಾಲ ಯಾವುದೆಂದರೆ ನಾನು ಡಾಕ್ಟರ್ ಮಂಜುನಾಥ್ ಸಕ್ಲೇಶ್, ಆಯನೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇತಿಹಾಸದ ಸಹ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ BA 5ನೇ ಸೆಮಿಸ್ಟರ್ ಓದುತ್ತಿರುವ ವಿದ್ಯಾರ್ಥಿಗಳಿಗಾಗಿ ಈಗ ವಿಶೇಷ ಉಪನ್ಯಾಸ. ಇದು ಪ್ರಾಚೀನ ಕರ್ನಾಟಕ ಇತಿಹಾಸದ 7ನೇ ಸೆಷನ್. ನವಶಿಲಾಯುಗವನ್ನು ಇಂಗ್ಲಿಷಿನಲ್ಲಿ ನಿಯೋಲಿಥಿಕ್ ಏಜ್ ಎಂದು ಕರೆಯುತ್ತಾರೆ. ಇದು 2 ಗ್ರೀಕ್ ಪದಗಳಿಂದ ಬಂದಿದೆ. ನಿಯೋ ಎಂದರೆ ಹೊಸ ಎಂದು, ಲಿಥೋಸ್ ಎಂದರೆ ಕಲ್ಲು ಎಂದು ಅರ್ಥ. ಅಂದರೆ ನವಶಿಲಾಯುಗ ಎಂಬರ್ಥವಿದೆ. ಇದರ ಕಾಲಾವಧಿ ಕ್ರಿಸ್ತಪೂರ್ವ 10,000ದಿಂದ 800. ಕರ್ನಾಟಕದ ಪ್ರಮುಖ ನವಶಿಲಾಯುಗದ ನೆಲೆಗಳು ಈ ರೀತಿ ಇವೆ. ಬಳ್ಳಾರಿಯ ತೆಕ್ಕಲಕೋಟೆ ಮತ್ತು ಸಂಗನಕಲ್ಲು, ಚಿತ್ರದುರ್ಗದ ಬ್ರಹ್ಮಗಿರಿ ಮತ್ತು ಚಂದ್ರವಳ್ಳಿ ಹಾಗೂ ನುಂಕೇಮಲೆ ಪರಿಸರ, ಧಾರವಾಡದ ಹಳ್ಳೂರು, ಕೋಲಾರದ ಬನಹಳ್ಳಿ, ಮೈಸೂರಿನ ಟಿ ನರಸೀಪುರ, ಬೊಮ್ಮನಹಳ್ಳಿ ಮತ್ತು ಹೆಮ್ಮಿಗೆ, ರಾಯಚೂರಿನ ಮಸ್ಕಿ ಮತ್ತು ಪಿಕ್ಲಿಹಾಳ್, ತುಮಕೂರು ಜಿಲ್ಲೆಯ ಬೆಳ್ಳಿಬಟ್ಟಲಹಳ್ಳಿ, ರಾಚಮಾರನಹಳ್ಳಿ, ನಾಗಲಾಪುರ, ಯಲ್ಲಪ್ಪನಾಯಕನಹಳ್ಳಿ, ಮರಿದಾಸನಹಳ್ಳಿ, ಶಿವಮೊಗ್ಗ ಜಿಲ್ಲೆಯ ಹೊಳೆಹಟ್ಟಿ, ನಿಲಸಕಲ್, ಎಡೆಗುಡ್ಡೆ ಮತ್ತು ಹೊಸನಗರ ತಾಲೂಕಿನ ಹಳೇನಗರ. ನವಶಿಲಾಯುಗದ ಮನುಷ್ಯ ಬಳಸುತ್ತಿದ್ದ ಪ್ರಮುಖ ಆಯುಧಗಳು: ಕೈಗೊಡಲಿ, ಬಾಕುವಿನ ಆಕಾರದ ಮೊನಚಾದ ತುದಿಯುಳ್ಳ ಆಯುಧ, ಒನಕೆ, ಹಾರೆ, ಸುತ್ತಿಗೆ, ಬೆಣೆ, ಕವಣೆ, ಸಲಿಕೆ, ಹೆರೆಯುವ ಸಾಧನ, ಕೈಬಾಚಿ, ಉಳಿ, ಪಿಕಾಸಿ, ಮೀನುಗಾಳ ಇತ್ಯಾದಿ ಸಲಕರಣೆಗಳು ಮತ್ತು ಆಯುಧಗಳು. ನವಶಿಲಾಯುಗದ ಪ್ರಮುಖ ಲಕ್ಷಣವೆಂದರೆ ಅವನು ಪಶುಪಾಲನೆಯನ್ನು ಮತ್ತು ವ್ಯವಸಾಯವನ್ನು ಮುಂದುವರೆಸಿದ್ದು. ರಾಗಿ ಮತ್ತು ಭತ್ತ ಹಳ್ಳೂರಿನಲ್ಲೂ, ಹುರುಳಿಕಾಳು ತೆಕ್ಕಲಕೋಟೆಯಲ್ಲೂ ಕಂಡುಬಂದಿದೆ. ನವಶಿಲಾಯುಗದ ಪ್ರಮುಖ ಸಾಕು ಪ್ರಾಣಿಗಳೆಂದರೆ ಹಸು, ನಾಯಿ, ಕುರಿ, ಕುದುರೆ, ಪಕ್ಷಿಗಳು, ಎಮ್ಮೆ ಇತ್ಯಾದಿ ಪ್ರಾಣಿಗಳು. ನವಶಿಲಾಯುಗದ ಕಾಲದಲ್ಲಿಯೂ ಮಾನವ ಒಂದು ಕಡೆ ನೆಲೆ ನಿಂತ. ಆಗ ಅವನು ಗುಡಿಸಲುಗಳಲ್ಲಿ ವಾಸಿಸುತ್ತಿದ್ದ. ಆ ಗುಡಿಸಲುಗಳ ನೆಲ ಮಟ್ಟಸ ಮಾಡಿ ದಮ್ಮಸು ಮಾಡಿದ್ದಾನೆ. ಕೊಡೆಯಾಕಾರದ ಗುಡಿಸಲುಗಳು ತೆಕ್ಕಲಕೋಟೆ ಮತ್ತು ಹಳ್ಳೂರುಗಳಲ್ಲಿ ಕಂಡುಬಂದಿದೆ. ಆದರೆ ಸಮಭುಜಾಕಾರದ ಗುಡಿಸಲುಗಳು ಬ್ರಹ್ಮಗಿರಿ ಮತ್ತು ಸಂಗನಕಲ್ಲುಗಳಲ್ಲಿ ದೊರೆತಿದೆ. ನವಶಿಲಾಯುಗದ ಬಹಳ ಪ್ರಮುಖವಾದಂತಹ ಲಕ್ಷಣವೆಂದರೆ ಕುಂಬಾರಿಕೆ. ನವಶಿಲಾಯುಗದಲ್ಲಿ ಕೈಯಿಂದ ಮಾಡಿದ ಬೂದು, ಕೆಂಪು ಮತ್ತು ಕಪ್ಪು ಬಣ್ಣದ ಮಡಿಕೆಗಳನ್ನು ಬಳಸುತ್ತಿದ್ದ. ಕೆಂಪು ಮತ್ತು ಬೂದು ಬಣ್ಣದ ಮಡಿಕೆಗಳು ಟಿ ನರಸೀಪುರದಲ್ಲಿ ಸಿಕ್ಕಿವೆ. ನಂತರ ಚಕ್ರವನ್ನು ತಿರುಗಿಸಿ ಮಡಿಕೆ ಮಾಡುವುದನ್ನು ಕಲಿತುಕೊಂಡ. ಈ ರೀತಿಯ ಚಕ್ರದಿಂದ ತಿರುಗಿಸಿ ಮಾಡಿದ ಮಡಿಕೆಗಳನ್ನು ನಾವು ತೆಕ್ಕಲಕೋಟೆ, ಮಸ್ಕಿ ಮತ್ತು ಪಿಕ್ಲಿಹಾಳ್ಗಳಲ್ಲಿ ಗಮನಿಸಬಹುದು. ಕುಂಬಾರಿಕೆಯಲ್ಲಿ ವಿವಿಧ ಮೃತ್ಪಾತ್ರೆಗಳನ್ನು ಮಾಡುವುದನ್ನು ಸಹ ಕಲಿತುಕೊಂಡ. ಅವುಗಳೆಂದರೆ ಮಡಿಕೆಗಳು, ಜಾಡಿಗಳು, ಕಪ್ಗಳು, ತಟ್ಟೆಗಳು. ಈ ಮಡಿಕೆಗಳ ಮೇಲೆ ಅಥವಾ ಮೃತ್ಪಾತ್ರೆಗಳ ಮೇಲೆ ವಿವಿಧ ಚಿತ್ರಗಳನ್ನು ರೇಖಿಸಿದ್ದಾನೆ ಅಥವಾ ಬಿಡಿಸಿದ್ದಾನೆ. ಪ್ರಮುಖವಾಗಿ ಮೀನು, ನಾಯಿ, ನವಿಲು, ಜಿಂಕೆ, ರೇಖೆಗಳು, ಚುಕ್ಕೆಗಳ ಸಾಲು ಇತ್ಯಾದಿಯನ್ನು ನಾವು ಗಮನಿಸಬಹುದು. ಈಗ ನವಶಿಲಾಯುಗ ಕಾಲದ ಆಭರಣಗಳು: ಪ್ರಶಸ್ತ ಶಿಲೆ, ಮೂಳೆ, ದಂತ, ತಾಮ್ರ ಮತ್ತು ಚಿನ್ನದ ಆಭರಣಗಳನ್ನು ನವಶಿಲಾಯುಗದ ಮನುಷ್ಯ ಧರಿಸುತ್ತಿದ್ದ. ಬಂಗಾರದ ಕಿವಿಯೋಲೆ ತೆಕ್ಕಲಕೋಟೆಯಲ್ಲಿ ದೊರೆತಿದೆ. ತಾಮ್ರದ ಆಭರಣ ಬ್ರಹ್ಮಗಿರಿ ಮತ್ತು ಮಸ್ಕಿಯಲ್ಲಿ ದೊರೆತಿದೆ. ಮಣ್ಣಿನ ಮಣಿಗಳು ಮತ್ತು ಪ್ರಶಸ್ತ ಶಿಲೆಗಳಾದ ಜಾಸ್ಪರ್ ಮತ್ತು ಅಗೇಟ್ ಆಭರಣಗಳು ಸಹ ಈ ಕಾಲದ್ದಾಗಿದೆ. ಜೊತೆಗೆ ಕೈಬಳೆ ಮತ್ತು ಉಂಗುರಗಳನ್ನು ನವಶಿಲಾಯುಗದ ಮನುಷ್ಯ ಧರಿಸುತ್ತಿದ್ದ. ಇದರಿಂದ ನಮಗೆ ಗೊತ್ತಾಗುವುದೇನೆಂದರೆ ನವಶಿಲಾಯುಗದ ಮನುಷ್ಯ ಆಭರಣ ಪ್ರಿಯನಾಗಿದ್ದ ಎನ್ನುವುದು ನಮಗೆ ಮನದಟ್ಟಾಗುತ್ತದೆ. ನವಶಿಲಾಯುಗದ ಮನುಷ್ಯ ಉತ್ತಮ ಚಿತ್ರಕಾರನಾಗಿದ್ದ. ಹಿರೇಬೆನಕಲ್, ಕಲ್ಲೂರು,
ಪಿಕ್ಲಿಹಾಳ್, ಗೊಂಬಿಗುಡ್ಡೆ, ತೆಕ್ಕಲಕೋಟೆ, ಸಂಗನಕಲ್, ಕುಪ್ಗಲ್, ಒಳೆಹಟ್ಟಿ ಇನ್ನೂ ಮುಂತಾದ ಕಡೆಗಳಲ್ಲಿ ಬಂಡೆಗಳ ಮೇಲೆ ಅವನು ರೇಖಿಸಿದ ಅಥವಾ ಚಿತ್ರಿಸಿದ ಚಿತ್ರಗಳನ್ನು ನಾವು ಕಾಣಬಹುದು. ನೃತ್ಯ ಮಾಡುತ್ತಿರುವ ಗೂಳಿಯ, ಹಸುವಿನ, ನವಿಲಿನ, ಕುದುರೆಯ ಇತ್ಯಾದಿ ಚಿತ್ರಗಳನ್ನು ಅಲ್ಲಿ ಅವನು ರೇಖಿಸಿದ್ದಾನೆ. ನವಶಿಲಾಯುಗದ ಕಾಲದಲ್ಲಿ ಮಾನವ ಸಾವಿನ ನಂತರದ ಬದುಕಿನ ಬಗ್ಗೆ ಅಪಾರವಾದ ನಂಬಿಕೆಯನ್ನು ಹೊಂದಿದ್ದ. ಹೀಗಾಗಿಯೇ ತೆಕ್ಕಲಕೋಟೆಯಲ್ಲಿ ಮೃತ್ಪಾತ್ರೆಯಲ್ಲಿ ತೀರಿಕೊಂಡಂಥ ಚಿಕ್ಕ ಮಗುವೊಂದನ್ನು ಇಟ್ಟು ಮಣ್ಣು ಮಾಡಲಾಗಿದೆ. ಸಾಮಾನ್ಯವಾಗಿ ನವಶಿಲಾಯುಗ ಕಾಲದಲ್ಲಿ ಸತ್ತ ವ್ಯಕ್ತಿಯ ಶವದೊಂದಿಗೆ ಅವನು ಬಳಸುತ್ತಿದ್ದ ಮಡಿಕೆಗಳು, ಆಹಾರ ಧಾನ್ಯಗಳು, ಆಯುಧಗಳು ಮತ್ತು ಆಭರಣಗಳನ್ನು ಮಣ್ಣು ಮಾಡಲಾಗುತ್ತಿತ್ತು. ಹೀಗಾಗಿ ತೀರಿಕೊಂಡ ಸಂದರ್ಭದಲ್ಲಿ ಸಮಾಧಿ ಆಚರಣೆಗೆ ವಿಶೇಷ ಗಮನ ನೀಡುತ್ತಿದ್ದುದು ಕಂಡುಬರುತ್ತದೆ. ಅದು ಮುಂದೆ ಬೃಹತ್ ಶಿಲಾಯುಗದ ಕಾಲದ ಪ್ರಮುಖ ಲಕ್ಷಣವಾಗುವಷ್ಟರ ಮಟ್ಟಿಗೆ ಬೆಳೆದುದನ್ನು ಮುಂದೆ ನಾವು ಗಮನಿಸಬಹುದು. ಪ್ರೀತಿಯ ವಿದ್ಯಾರ್ಥಿಗಳೇ, ನವಶಿಲಾಯುಗದ ಒಂದು ಪ್ರಮುಖ ನೆಲೆ ಸಂಗನಕಲ್ಲು. ಅದರ ಕುರಿತು ಈಗ ಅಧ್ಯಯನ ಮಾಡೋಣ. ಸಂಗನಕಲ್ಲು ಬಳ್ಳಾರಿಯಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ಇದನ್ನು ಮೊದಲು ಶೋಧಿಸಿದ್ದು ಬಿ ಸುಬ್ಬರಾವ್ರವರು 1946ನೇ ಇಸ್ವಿಯಲ್ಲಿ. ಇದು ದಕ್ಷಿಣ ಭಾರತದ ಪ್ರಮುಖ ಆರಂಭಿಕ ನೆಲೆ. ಇದು ಸುಮಾರು 1,000 ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿದೆ. ಇದರ ಕಾಲಮಾನ ಕ್ರಿಸ್ತಪೂರ್ವ 9,000ದಿಂದ 3,000. ಸಂಗನಕಲ್ಲಿನಲ್ಲಿ ಕಂಡುಬಂದ ಅವಶೇಷಗಳಿಂದ ಇಲ್ಲಿ 3 ಹಂತದ ಸಂಸ್ಕೃತಿ ಬೆಳೆದಿದೆ ಎಂಬುದನ್ನು ಗಮನಿಸಬಹುದು. ಅಂದರೆ ಆರಂಭಿಕ ಸೂಕ್ಷ್ಮಶಿಲಾಯುಗ, ಸೂಕ್ಷ್ಮಶಿಲಾಯುಗ ಮತ್ತು ನವಶಿಲಾಯುಗದ ಮನುಷ್ಯ ಇಲ್ಲಿ ವಾಸವಾಗಿದ್ದ ಎನ್ನುವುದು ತಿಳಿದುಬರುತ್ತದೆ. ಸಾಮಾನ್ಯವಾಗಿ ನವಶಿಲಾಯುಗದ ಎಲ್ಲ ತಾಣಗಳು ನದಿ ದಡದಲ್ಲಿದ್ದರೆ ಇಲ್ಲಿಯ ಮಾನವ ಬೆಟ್ಟ ಗುಡ್ಡಗಳಲ್ಲಿ ವಾಸವಾಗಿದ್ದ. ಪುರಾತತ್ವ ಶಾಸ್ತ್ರಜ್ಞರು ಹೇಳುವಂತೆ ಸಂಗನಕಲ್ಲು ಕಲ್ಲಿನ ಆಯುಧಗಳನ್ನು ವಿಶೇಷವಾಗಿ ಕಲ್ಲುಗೋಡಲ್ಲಿ ತಯಾರಿಸುವ ಕಾರ್ಖಾನೆಯಾಗಿತ್ತು. ಅವುಗಳನ್ನು ಮಾರಿ ಅಥವಾ ವಸ್ತು ವಿನಿಮಯ ಮಾಡಿಕೊಳ್ಳುತ್ತಿದ್ದುದರಿಂದ ವ್ಯಾಪಾರಿ ಚಟುವಟಿಕೆ ಪ್ರಪ್ರಥಮ ಬಾರಿಗೆ ಪ್ರಾರಂಭವಾಯಿತು ಎಂದು ಹೇಳಬಹುದು. ಸಂಗನಕಲ್ಲಿನ ವಿಶೇಷವೆಂದರೆ ಇಲ್ಲಿರುವ ಬೂದಿ ದಿಬ್ಬಗಳು. ಸಂಗನಕಲ್ಲು ಗುಡ್ಡಗಳ ಕೆಳಗೆ ಬೂದಿ ದಿಬ್ಬಗಳಿವೆ. ಗುಡ್ಡೆ ಹಾಕಿದ ಸಗಣಿಯನ್ನು ಸುಟ್ಟ ಬಳಿಕ ಉಂಟಾದ ಕಿಟ್ಟಗಳೇ ಬೂದಿ ದಿಬ್ಬಗಳು. ಇವು ಕಲ್ಲಿನಾಕಾರ ಪಡೆದಂತೆ ಗಟ್ಟಿಯಾಗಿವೆ. ಈ ರೀತಿಯ ಬೂದಿ ದಿಬ್ಬಗಳನ್ನು ನವಶಿಲಾಯುಗ ಕಾಲದಲ್ಲಿ ಇನ್ನೂ ಅನೇಕ ಪ್ರದೇಶಗಳಲ್ಲಿ ನಾವು ಕಾಣಬಹುದು. ಉದಾಹರಣೆಗೆ ತುಮಕೂರಿನ ನಾಗಲಾಪುರ ಮತ್ತು ಯಲ್ಲಪ್ಪ ನಾಯಕನ ಹಳ್ಳಿ, ಮಾನ್ವಿ ತಾಲೂಕಿನ ಕವಿತಾಳ, ಬಳ್ಳಾರಿಯ ಕುಡಿತಿನಿ ಮತ್ತು ಹಟ್ಟಿ, ಗುಲಬರ್ಗ ಸುರಪುರ ತಾಲೂಕಿನ ಬೂದಿಹಾಳ ಮುಂತಾದ ಕಡೆ ಬೂದಿ ದಿಬ್ಬಗಳಿವೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಗಣಿಯನ್ನು ಸುಡುವ ಉದ್ದೇಶದ ಬಗ್ಗೆ ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯಗಳಿವೆ. ಯಾವುದಾದರೂ ಧಾರ್ಮಿಕ ನಂಬಿಕೆ ಇರಬಹುದೇ ಎಂಬ ಅನುಮಾನಗಳು ಸಹ ಇವೆ. ಮುಂದಿನ ಚಿತ್ರದಲ್ಲಿ ಸಂಗನಕಲ್ಲು ಮತ್ತು ಇತರೆ ಪ್ರದೇಶಗಳಲ್ಲಿ ಕಂಡುಬರುವ ಬೂದಿ ದಿಬ್ಬಗಳನ್ನು ನೀವು ಗಮನಿಸಬಹುದು. ವಿದ್ಯಾರ್ಥಿಗಳೇ, ನವಶಿಲಾಯುಗ ಕಾಲದಲ್ಲಿ ಮಾನವ ನದಿಯ ನಡುವಿನ ಬಂಡೆಯ ಮೇಲೂ ಸಹ ಚಿತ್ರಗಳನ್ನು ಬರೆಯುತ್ತಿದ್ದ. ಇದಕ್ಕೊಂದು ಅತ್ಯುತ್ತಮ ಉದಾಹರಣೆ ಎಂದರೆ ಶಿವಮೊಗ್ಗದ ಒಳೆಹಟ್ಟಿ ಗ್ರಾಮ. ಇದು ಶಿವಮೊಗ್ಗ ಹೊನ್ನಾಳಿ ರಸ್ತೆಯಲ್ಲಿ ಶಿವಮೊಗ್ಗದಿಂದ 14 ಕಿಲೋಮೀಟರ್ ದೂರದಲ್ಲಿದೆ. ಇದು ತುಂಗಭದ್ರಾ ನದಿಯ ಎಡದಂಡೆಯಲ್ಲಿದೆ. ಇಲ್ಲಿ ಹರಿಯುವ ನದಿಯ ಮಧ್ಯದ ಬಂಡೆ ಮೇಲೆ
13 ಗೀರು ಚಿತ್ರಗಳಿವೆ. ಪ್ರಮುಖವಾಗಿ ಜಿಂಕೆ, ಕಡವೆ, ಗೂಳಿ, ಗೂಳಿಸಾಲು, ಆನೆಯ ಚಿತ್ರಗಳನ್ನು ನಾವಿಲ್ಲಿ ಗಮನಿಸಬಹುದು. ವಿದ್ಯಾರ್ಥಿಗಳೇ, ನವಶಿಲಾಯುಗದ ಕಾಲದಲ್ಲಿಯೂ ಮಾನವ ಒಂದು ಕಡೆ ನೆಲೆ ನಿಂತು ಕೃಷಿಕನಾದ. ಜೊತೆಗೆ ಪ್ರಾಣಿಗಳನ್ನು ಸಾಕುವುದನ್ನು ಮತ್ತು ಚಿತ್ರ ರಚನೆಯನ್ನು ಮುಂದುವರೆಸಿದ. ಹತ್ತಿ ಬಟ್ಟೆ ಮತ್ತು ಉಣ್ಣೆಯ ಬಟ್ಟೆಯನ್ನು ಬಳಸತೊಡಗಿದ. ಮಡಿಕೆ ತಯಾರಿಕೆ, ಆಭರಣ ತಯಾರಿಕೆ, ಕೈಗೊಡಲಿ ತಯಾರಿಕೆಯನ್ನು ಮುಂದುವರೆಸಿದ ಮತ್ತು ಅವುಗಳ ಮಾರಾಟಕ್ಕೂ ಇಳಿದು ಮೊಟ್ಟ ಮೊದಲ ಬಾರಿಗೆ ಇಡೀ ಮಾನವ ಜನಾಂಗದ ಇತಿಹಾಸದಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಮುನ್ನುಡಿ ಬರೆದ. ಸಾಮಾನ್ಯವಾಗಿ ನದಿ ಬಯಲುಗಳಲ್ಲಿ ಅಥವಾ ನೀರಿನ ತಾಣಗಳಲ್ಲಿ ನವಶಿಲಾಯುಗದ ಮನುಷ್ಯ ವಾಸವಾಗಿದ್ದ. ಆದರೆ ಸಂಗನಕಲ್ಲಿನಂತಹ ಬೆಟ್ಟ ಗುಡ್ಡಗಳ ತಾಣಗಳಲ್ಲಿ ಅವನು ಇದ್ದದ್ದು ಆಶ್ಚರ್ಯ. ಬಹುಶಃ ಅಲ್ಲಿ ನೀರಿನ ದೊಣೆಗಳಿದ್ದದ್ದು, ಬಂಡೆಗಳಲ್ಲಿ ಅಡಗಿಕೊಂಡು ಪ್ರಾಣಿಗಳನ್ನು ಬೇಟೆಯಾಡಲು ಅನುಕೂಲವಾಗಿದ್ದು, ಕೈಗೊಡಲಿ ಮತ್ತಿತರ ಕಲ್ಲಾಯುಧಗಳನ್ನು ತಯಾರಿಸಲು ಕಲ್ಬೆಟ್ಟಗಳಿದ್ದದ್ದು, ಬೆಟ್ಟದ ಬುಡದಲ್ಲಿ ವ್ಯವಸಾಯ ಯೋಗ್ಯ ಭೂಮಿ ಇದ್ದದ್ದು ಕಾರಣವಾಗಿದೆ. ಜೊತೆಗೆ ಬಹುಶಃ ಜನಸಂಖ್ಯೆಯೂ ಹೆಚ್ಚಳವಾಗಿ ಶಿವಮೊಗ್ಗ, ತೀರ್ಥಹಳ್ಳಿ, ಹೊಸನಗರದಂತಹ ದಟ್ಟ ಮಲೆನಾಡಿಗೂ ಅವನು ವಲಸೆ ಬಂದು ವಾಸ ಮಾಡತೊಡಗಿದ. ಹೀಗಾಗಿ ಮುಂದೆ ಬಂದ ಬೃಹತ್ ಶಿಲಾಯುಗದ ಸಂಸ್ಕೃತಿಯಂತಹ ಕಾಲಘಟ್ಟಗಳಲ್ಲಿ ಇನ್ನೂ ಹೆಚ್ಚು ವಿಸ್ತಾರವಾದ ನೆಲೆಗಳಲ್ಲಿ ಅವನು ಇದ್ದದ್ದು ಕಂಡುಬರುತ್ತದೆ. ನವಶಿಲಾಯುಗದ ಅಂತ್ಯದ ವೇಳೆಗೆ ಕಬ್ಬಿಣ, ತಾಮ್ರ ಮತ್ತು ಕಂಚನ್ನು ಬಳಸಿ ಆಯುಧ ತಯಾರಿಸತೊಡಗಿದ. ಇದು ಆಧುನಿಕ ನವಯುಗಕ್ಕೆ, ನವಕಾಲಕ್ಕೆ ನಾಂದಿಯಾಯಿತು. ನವಶಿಲಾಯುಗದ ಕಾಲದಲ್ಲಿ ಸಾವಿನ ನಂತರದ ಬದುಕಿನ ಬಗ್ಗೆ ಆಸಕ್ತಿ ವಹಿಸಿದ. ಇದು ಬೃಹತ್ ಶಿಲಾಯುಗದ ಒಂದು ಪ್ರಮುಖ ಲಕ್ಷಣವಾಗುವಷ್ಟರ ಮಟ್ಟಿಗೆ ಮುಂದೆ ಬೆಳೆಯಿತು. ಒಟ್ಟಾರೆ ನವಶಿಲಾಯುಗವೆಂದರೆ ಮಾನವ ನಾಗರಿಕತೆಯ ಇತಿಹಾಸದಲ್ಲಿ ಒಂದಷ್ಟು ಸಾಧಿಸಿದ, ಹೊಸ ತುಡಿತದ, ಹೊಸ ಮಿಡಿತದ, ಹೊಸ ಕಾಲ, ಪರ್ವಕಾಲ. ವಿದ್ಯಾರ್ಥಿಗಳೇ, ಈ ಪಾಠ ನಿಮಗೆ ಖಂಡಿತ ಇಷ್ಟವಾಗಿದೆ ಎಂದು ಭಾವಿಸಿದ್ದೇನೆ. ಬಾಯ್.